ಹೋ ಇಲ್ಲಿದ್ಯಾ? ಯೋ ಬಿಡಿ. ಯಾಕೆ ಬಿಡಬೇಕು? ಯೋ ಯಾರಾದರೂ ನೋಡಿದ್ರೆ? ನೋಡಲಿ ಬಿಡು. ನನ್ನ ಹೆಂಡ್ತಿನಲ್ವ ನಾನು ಇಟ್ಕೊಂಡಿರೋದು, ಪಕ್ಕದ ಮನೆಯವರೇನಲ್ವಲ್ಲ. ಆಯಿತು ಬಿಡಿ, ಕಿಚನ್ ಇದು ಗೊತ್ತು. ನೀನೇನು ಯಾವಾಗಲೂ ಕಿಚನಲ್ಲೇ ಇರ್ತೀಯ. ಇನ್ನೇನು ಮಾಡಲಿ, ಸುಮ್ಮನೆ ಕುತ್ಕೊಳ್ಳೋಕೆ ಬೋರ್ ಆಗುತ್ತೆ. ಸರಿ ನಿನ್ನಿಷ್ಟ. ಸರಿ ಆಯಿತು, ಹೋಗಿ ನೀವು. ಅತ್ತೆ ನೋಡಿದ್ರೆ ಬೈತಾರಷ್ಟೇ. ಅಯ್ಯೋ ಯಾಕೆ ಬೈತಾರೆ ಬಿಡು. ಅಯ್ಯೋ ಗೊತ್ತಿಲ್ವಾ ನಿಮಗೆ? ಹೇಳಿದ್ರಲ್ಲ ಅತ್ತೆ ಮೊದಲು ಶಾಸ್ತ್ರ ಕೇಳಬೇಕಂತ. ಅಲ್ಲಿವರೆಗೂ ನೀವಿಬ್ರು ಜೊತೆಲಿ ಇರಬಾರ್ದು ಅಂತ ಹೇಳಿಲ್ವಾ? ನೀವು ನೋಡಿದ್ರೆ ಹಿಂಗೆ ಆಡ್ತೀರಲ್ಲ. ಹೇಳ್ದೆ ಹೇಳ್ಕೊಳ್ಳಿ ಬಿಡು. ಇವಾಗ ಅಮ್ಮ ಇಲ್ಲಿಲ್ವಲ್ಲ, ಇಲ್ಲ ಅಂದರೆ ಬಂದ್ಬಿಟ್ರೆ ಏನು ಮಾಡೋದು? ಸುಮ್ಮನೆ ಬೈಸ್ಕೋಬೇಕಾಗುತ್ತೆ. ಅಯ್ಯೋ ಬಿಡು, ಹೇಳಿದ್ರೆ ಹೇಳ್ಕೊಳ್ಳಿ. ಎಲ್ಲೋಗಿದ್ದಾರೆ ಮಮ್ಮಿ? ಮನೇಲಿಲ್ಲ ಅನ್ಸುತ್ತೆ. ಅಯ್ಯೋ ಹೊರಗಡೆ ಹೋಗಿರ್ಬೇಕೇನೋ. ಓ ಒಳ್ಳೇದಾಯ್ತು ಬಿಡು. ಏನು ಒಳ್ಳೇದು, ಅವಾಗಲೇ ಹೋದ್ರು ಬಂದ್ಬಿಡ್ತಾರೆ. ಸುಮ್ಮನೆ ಹೋಗಿ. ನಾನಂತೂ ಬಿಡಲ್ಲ. ಅವಾಗ ಬಿಡ್ತೀರೋ ಇಲ್ವೋ? ಸರಿ ಬಿಡ್ತೀನಿ. ಪಪ್ಪಿ ಕೊಡು. ಇಲ್ಲ ಇಲ್ಲಪ್ಪ, ಸುಮ್ಮನೆ ಹೋಗಿ ನೀವು. ಸರಿ ಆಯಿತು, ಬೇಡ ಬಿಡು. ಐ ಲವ್ ಯು ಅಂತ ಹೇಳು. ನೀನೇ ಹೇಳಿದ್ಯಲ್ಲ ಮದುವೆ ಆದಮೇಲೆ ಹೇಳ್ತೀನಿ, ಮದುವೆ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ಯಲ್ಲ. ಇವಾಗಾದರೂ ಹೇಳ್ಬಾರ್ದಾ? ಪ್ಲೀಸ್ ಹೇಳೆ. ಅಯ್ಯೋ ಸುಮ್ಮನೆ ಹೋಗಿ ನೀವು. ನಂಗೆ ಡಿಸ್ಟರ್ಬ್ ಮಾಡಬೇಡಿ. ಅಡುಗೆ ಮಾಡ್ಬೇಕು ನಾನು. ಬರೀ 3 ಹೊತ್ತು ಅಡುಗೆ ಮಾಡ್ಕೊಂಡೇ ಇರು. ನನ್ನ ಬಗ್ಗೆ ಏನೂ ಕೇರಿಲ್ಲ ನಿನಗೆ. ಅಯ್ಯೋ ಯಾಕಂಗಂತೀರಾ? ಮತ್ತಿನ್ನೇನು, ನನ್ನ ಹತ್ರ ಬಂದಂಗೆ ದೂರ ಹೋಗ್ತೀಯಾ? ರೀ ಹೇಳಿಲ್ವಾ ಅತ್ತೆ, ಒಳ್ಳೆ ಮುಹೂರ್ತ ನೋಡೋಗಂಟ ದೂರ ಇರಿ. ಅವರು ನಮ್ಮ ಒಳ್ಳೇದು ಕೆಲವೇ ಹೇಳೋದು. ಏನು ಒಳ್ಳೇದೋ ಏನೋ, ಮದುವೆ ಆದಮೇಲೆ ಹಿಂಗೆ ದೂರ ಇರಬೇಕಾ? ನಾನಂತೂ ಅವ್ರ ಮಾತು ಕೇಳಲ್ಲ. ನೀನು ಬಿಟ್ಟಾಕು. ಸದ್ಯಕ್ಕೆ ಇವಾಗ ಅವ್ರು ಇಲ್ವಲ್ಲ, ಬೇರೆ ಯಾರಾದರೂ ಬಂದುಬಿಟ್ರೆ. ಯಾರು ಬರಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಿನಗೆ ನಾಚಿಕೆನಾ? ಇಲ್ವಾ ಮತ್ತೆ? ಸರಿ ಆಯಿತು, ಬಾ ರೂಮ್ಗೆ ಹೋಗೋಣ. ಏನು ನೀವು ಹೋಗಿ ಸುಮ್ಮನೆ. ಆಯಿತು, ಐ ಲವ್ ಯು ಅಂತ ಹೇಳ್ಬಿಡು ಹೋಗ್ತೀನಿ. ಏನೂ ಹೇಳಲ್ಲ. ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ರೆಡಿ ಮಾಡ್ತಿದ್ದೀನಿ. ಅದಿರಲಿ, ಏನಿವತ್ತು ಡಿಫ್ರೆಂಟಾಗಿ ಕಾಣ್ತಿದ್ಯಾ? ಸ್ಯಾರಿ ಬದಲು ಡ್ರೆಸ್ ಬಂದ್ಬಿಟ್ಟಿದೆ. ಅಷ್ಟುದ್ದ ಜಡೆ ಇಷ್ಟುದ್ದ ಆಗ್ಬಿಟ್ಟಿದೆ. ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಯಾ. ಏನು ಸಮಾಚಾರ? ಏನಿಲ್ಲ. ಅತ್ತೇನೆ ಆ ರೀತಿ ಎಲ್ಲ ಯಾಕಿರ್ತೀಯಾ? ಚೆನ್ನಾಗಿರು. ಸೀರೆ ಬಿಟ್ಬಿಟ್ಟು ಡ್ರೆಸ್ ಹಾಕು ಅಂದರು. ಇನ್ನೂ ಬೇರೆ ಬೇರೆ ಥರ ಡ್ರೆಸ್ ತೋರಿಸಿದ್ರು ಗೊತ್ತಾ? ನನಗೆ ಅದೆಲ್ಲ ಹಾಕೋಕೆ ಮುಜುಗರ ಆಗುತ್ತೆ ಅಂದೆ. ಅದಕ್ಕೆ ಈ ಚೂಡಿದಾರ ಹಾಕಿದ್ದೀನಿ. ಅವ್ರಿಗೆ ಇಷ್ಟ ಆಗೋ ಥರ ಇರಬೇಕಲ್ವಾ? ನಿಮ್ಗೆ ಇಷ್ಟ ಆಯ್ತಾ? ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗೇನೋ ಇದೆಯಾ? ನನಗೆ ಹೆಂಗಿದ್ರು ಇಷ್ಟನೇ ನೀನು. ಆದರೆ ಅಮ್ಮನ ಇಷ್ಟಕ್ಕೆ ಅಂತ ಬದಲಾಗಬೇಡ. ನಿನಗೆ ಕಂಫರ್ಟಬಲ್ ಇದ್ದರೆ ಮಾತ್ರ ಹಾಕೋ. ಹಾಂ ಏನಿಲ್ಲ, ನನಗೂ ಇಷ್ಟ ಆಯಿತು. ಹಾಗಾದರೆ ಸರಿ. ಇದೇ ಖುಷಿಗೆ ಏನಿಲ್ವಾ? ಇಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಶಿವು? ಹಾಂ ಮಮ್ಮಿ. ನೀನೇನು ಮಾಡ್ತಿದ್ಯಾ ಇಲ್ಲಿ? ಇಷ್ಟು ಬೇಗ ಮುಗೀತು ಆಫೀಸ್ ನಿನಗೆ? ಹಾಂ ಮಮ್ಮಿ, ಬರ್ತಾ ಬರ್ತಾ ಜವಾಬ್ದಾರಿನೇ ಇಲ್ಲ, ಬೇಜವಾಬ್ದಾರಿ ಆಗ್ತಿದ್ಯಾ. ಇಷ್ಟು ಬೇಗ ಯಾಕೆ ಬಂದೆ ಮನೆಗೆ? ಮಮ್ಮಿ ಏನಿಲ್ಲ, ಡ್ಯಾಡಿ ಅಣ್ಣ ಇಬ್ರು ನಾನು ನೋಡ್ಕೊತೀನಿ ಹೋಗು ಅಂದರು. ಅವರೇನೋ ಹೇಳ್ತಾರೆ. ನಿನಗೆ ಜವಾಬ್ದಾರಿ ಬೇಡವಾ? ಸರಿ ಇಲ್ಲೇನು ಮಾಡ್ತಿದ್ಯಾ ನೀನು? ಅದು ಮಮ್ಮಿ ಬಂದೆ, ಅಡುಗೆ ಆಗಿದ್ಯಾ, ಊಟ ಮಾಡೋಣ ಅಂತ. ನಿನ್ಗೆ ಹೇಳಿಲ್ವಾ ನಾನು? ಒಂದೊಳ್ಳೆ ಮುಹೂರ್ತ ನೋಡಿ ಶಾಸ್ತ್ರ ಮಾಡೋಗಂಟ ನೀವಿಬ್ರು ದೂರ ಇರಬೇಕಂತ. ಆದರೂ ಯಾಕೆ ಹಿಂಗೆ ಆಡ್ತಿದ್ದೀರಾ? ನಿಮ್ಮ ಒಳ್ಳೇದಕ್ಕೆ ಅಲ್ವಾ ನಾನು ಹೇಳ್ತಿರೋದು. ಯಾಕೆ ಹೇಳಿದ ಮಾತೆ ಕೇಳಲ್ವಲ್ಲ ನೀನು? ಅದು ಮಮ್ಮಿ ಎಷ್ಟು ಸಲ ಹೇಳೋದು ನಿನಗೆ? ನಾಳೆ ಬರ್ತಿದ್ದಾರೆ, ಸುಮ್ಮನೆ ಇರು. ಹೇಳ್ತಾರೆ ಯಾವತ್ತು ಒಳ್ಳೆ ದಿನ ಇದೆ ಅಂತ. ಅಲ್ಲಿವರೆಗೂ ಸುಮ್ಮನೆ ಇರೋಕ್ಕಾಗಲ್ವಾ? ಯಾವಾಗೂ ನಿಮ್ಗೆ ಕಾಯ್ಕೊಂಡೆ ಕೂತ್ಕೊಳ್ಳೋಕ್ಕಾಗುತ್ತಾ? ಏನು ಚಿಕ್ಕ ಮಕ್ಕಳ ನೀವು? ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು. ನೀವು ಚೆನ್ನಾಗಿರ್ಬೇಕು ಅಂತಲೇ ನಾನು ಬಯಸೋದು. ಮುಂದೆ ಚೆನ್ನಾಗಿರ್ಬೇಕು ತಾನೇ? ಹಿಂಗೆಲ್ಲ ಆಡಿದ್ರೆ ಹೆಂಗೆ? ಪೂಜಾ ನಿನ್ಗೆ ಹೇಳಿದ್ದೆ ತಾನೇ, ನಿನ್ಗಾರು ಬುದ್ಧಿ ಬೇಡವಾ? ಅಯ್ಯೋ ಅದು ಅತ್ತೆ, ಏನದು ಇದು? ಅಯ್ಯೋ ಅಮ್ಮ ಏನಕ್ಕೆ ಹಂಗೆ ಆಡ್ತಿದ್ಯಾ? ಏನಾಗೈತೆ ಅಂತ? ಏನಾಗಬೇಕು ಒಂದ್ಸಲ ಹೇಳಿ ಅರ್ಥ ಮಾಡ್ಕೋಬೇಕು. ನಿನ್ನ ಕೆಲಸ ನೋಡೋಗು. ಬೇಗ ಬಂದ್ಬಿಟ್ಟಿದ್ಯಲ್ಲ, ಫ್ರೆಶ್ ಅಪ್ ಆಗಿ ಬಾ, ಊಟ ಕರಿತೀನಿ. ಹಾಂ ಸರಿ ಆಯಿತು. ನಾನು ಹೇಳ್ದೆ ನಿಮಗೆ. ಹೋಗ್ಲಿ ಬಿಡು. ಮತ್ತೆ ಏನು ಗುಸ್ಗುಸು ಮಾತಾಡ್ತಿದ್ದೀರಾ? ಹೋಗು ಅಂತ ಹೇಳಿವ ನಿಂಗೆ? ಹಾಂ ಹೊರಟೆ. ಅಯ್ಯೋ ಮದುವೆ ಆದರೂ ಫ್ರೀಡಮ್ ಇಲ್ಲ. ಪೂಜಾ ನಿನಗೆ ಗೊತ್ತಾಗಲ್ವಾ? ಅವನೇನೋ ಹಂಗೆ ಆಡ್ತಾನೆ, ನಿನ್ಗಾದ್ರೂ ಜ್ಞಾನ ಬೇಡವಾ? ಏನಾಗಿದೆ ನಿನಗೆ? ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಅತ್ತೆ ಅದು ಇದೊಂದು ಚೆನ್ನಾಗಿ ಕಲ್ತಿದ್ಯಾ ಅತ್ತೆ, ಅದು ಇದು ಅಂತ ದುಂಡು ಮಾಡ್ಕೊಂಡು ನಿಂತ್ಕೊಬಿಡ್ತೀಯಾ. ನಾನೇ ನಿಮ್ಗೆ ಕೆಟ್ಟದಾಗಲಿ ಅಂತ ಹೇಳ್ತಿದ್ದೀನಾ? ನಾನು ಹೇಳಿದ್ರೆ ಏನಾದರೂ ಒಂದು ಇರುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಅವ್ನಿಗೇನೋ ಬುದ್ಧಿ ಇಲ್ಲ, ಇದು ಯಾವುದನ್ನು ನಂಬಲ್ಲ. ನಿನ್ಗಾರು ಗೊತ್ತು ತಾನೇ? ಗೊತ್ತು ಅತ್ತೆ. ಮತ್ತೆ ಇನ್ನೂ ಯಾಕೆ ಹಂಗೆ ಆಡ್ತೀಯಾ? ಸಾರಿ ಅತ್ತೆ. ಸರಿ ಸರಿ, ನಾನು ಹೇಳೋ ಗಂಟ ದೂರ ಇರಬೇಕು. ನನಗೆ ಅವನ ಹತ್ರ ಬಂದರೂ ದೂರ ಇರಬೇಕು, ಸರಿನಾ? ಆಯಿತು ಅತ್ತೆ. ಹಾಂ ಬೇಗ ಬೇಗ ರೆಡಿ ಮಾಡಿ ಊಟನ. ಅವ್ನಿಗೆ ಹೇಳು ಮೊದಲು ಕೆಲಸ ಮುಖ್ಯ, ಬೇಗ ಮನೆಗೆ ಬರಬೇಡ, ಚೆನ್ನಾಗಿ ಕೆಲಸ ಮಾಡು ಅಂತ. ನಾನು ಹೇಳಿದ್ರೆ ತಲೆಗೆ ಹೋಗಲ್ಲ, ನೀನೇ ಹೇಳ್ಬೇಕೇನೋ. ಶಂಕ್ತಿಂದ ಬಂದ್ರೇನೆ ತೀರ್ಥ ಅವನಿಗೆ. ಹೇಳು ಆಯ್ತಾ? ಜವಾಬ್ದಾರಿಯಾಗಿರಬೇಕು. ಹಿಂಗೆ ಆದರೆ ಮುಂದೆ ಜೀವನ ಹೆಂಗೆ? ಬಿಡ್ಸಿ ಹೇಳು ನೀನೇ. ಸರಿ ಅತ್ತೆ ಆಯಿತು. ನೀನೇ ಎಲ್ಲನೂ ಅರ್ಥ ಮಾಡ್ಕೋಬೇಕು. ನಿನ್ನ ಬುದ್ಧಿವಂತೆ ಅಂದ್ಕೊಂಡಿದ್ದೆ, ಒಳ್ಳೆ ದಡ್ಡಿ ಥರ ಆಡ್ತೀಯಪ್ಪ. ಎಷ್ಟು ಹೇಳ್ಬೇಕೋ ಕಾಣೆ, ಒಂದೂ ಅರ್ಥ ಆಗಲ್ಲ. ನಾನು ಹೇಳಿದ್ರೆ ನೆನಪಿದ್ಯಾ? ಅರ್ಥ ಆಯ್ತಲ್ವಾ? ಹ್ಞೂ ಅತ್ತೆ. ಸ್ವಾತಿ ಊರಲ್ಲಿಲ್ಲ, ತವ್ರ ಮನೆಗೆ ಹೋಗಿದ್ದಾಳೆ. ನನ್ನ ಕೈಲೂ ಏನೂ ಮಾಡೋಕ್ಕಾಗಲ್ಲ. ಕೆಲಸದವರು ಇನ್ನೂ ಬಂದಿಲ್ಲ. ಎಲ್ಲನೂ ನೀನೇ ಮಾಡ್ಬೇಕಂತ ಹೇಳಿದ್ದೆ ತಾನೇ? ಬೆಳಿಗ್ಗೆ 6 ಗಂಟೆ ತನಕ ಮಲಗಿದ್ಯಾ ಅತ್ತೆ. ಅದು ಎಚ್ಚರ ಆಗಿಲ್ಲ ಅತ್ತೆ. ಎಚ್ಚರ ಆಗಿಲ್ಲ ಅಂದರೆ ಅಲಾರಾಮ್ ಇಟ್ಕೋ. ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಮನೆ ಸೊಸೆಯಾಗಿ ಜವಾಬ್ದಾರಿನೇ ಇಲ್ಲ ನಿನಗೆ. ಸಪ್ಪಗೆ ಮಾಡ್ಕೊಂಡು ನಿಂತ್ಕೊಬಿಡ್ತೀಯ ಮೂತಿನ. ಸರಿ ಸರಿ, ಬೇಕಾದ್ರೆ ಕೆಲಸ ಮುಗಿಸಿ. ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ, ಬಟ್ಟೆಗಳೆಲ್ಲ ಕೈಲೇ ತೊಳಿಬೇಕು. ನಿನಗೆಲ್ಲ ಅಭ್ಯಾಸ ಇದೆ ಅಲ್ವಾ? ನಿಮ್ಮನೇಲಿ ಮಾಡ್ತಿದ್ದೆ, ಇದೇನು ಹೊಸ್ತಾಗಿರಲ್ಲ. ನಂದು ತುಂಬ ಬಟ್ಟೆಗಳಿದೆ, ಎಲ್ಲರದು ನೀನೇ ತೊಳಿಬೇಕು. ಯಾರೂ ಇಲ್ಲ ಸರಿನಾ? ಆಯಿತು ಅತ್ತೆ. ಸಿಂಕಲ್ಲಿ ಒಂದು ಪಾತ್ರೆ ಇರಬಾರ್ದು, ಎಲ್ಲನೂ ನೀಟಾಗಿ ಅಲ್ಲಲ್ಲೇ ತೊಳ್ಕೊಬೇಕು. ಒಂದು ಸ್ಪೂನ್ ಇಟ್ಟರು ನನಗಾಗಲ್ಲ. ಯಾವುದನ್ನು ಗಲೀಜಾಗಿಡಬಾರ್ದು, ಎಲ್ಲನೂ ನೀಟಾಗಿ ಇಟ್ಕೋಬೇಕು. ಸುಮ್ಮನೆ ಟಿವಿ ನೋಡ್ತಾ ಕೂತ್ಕೊಳ್ಳೋದಲ್ಲ. ಟಿವಿ ನೋಡ್ಕೋ ಕಾಲ ಕಳೆಯ ಬದಲು ಎಲ್ಲನೂ ಒರೆಸ್ಬೋದಲ್ವಾ? ಎಷ್ಟು ಧೂಳಿರುತ್ತೆ ಎಲ್ಲ ಕಡೆ. ಇದು ನಿಮ್ಮ ಮನೆನೇ ಅಲ್ವಾ? ನೀಟಾಗಿ ಇಟ್ಕೊಳ್ಳೋಕೇನು? ಅದನ್ನು ಹೇಳ್ಕೊಡ್ಬೇಕಾ ನಾನೇ? ಪ್ರತಿಯೊಂದು ಹೇಳ್ಬೇಕು. ಏನು ಹೇಳ್ದೆ ಏನು ಮಾಡಲ್ಲ. ಅದೇನು ಮಾಡ್ತಿದ್ದೋ ಎಲ್ಲನೂ ಮಾಡ್ತಾಳೆ ಅಂತಿದ್ರು ನಿಮ್ಮ ಮನೇಲೆಲ್ಲ. ಎಲ್ಲನೂ ನಾನೇ ಬಡ್ಕೋ ಸಾಯ್ಬೇಕು. ಅದನ್ನಾದ್ರೂ ನೆಟ್ಟಗೆ ಮಾಡ್ತೀಯಾ? ಎಲ್ಲ ಅರ್ಧಂಬರ್ಧ. ಅಷ್ಟು ಒಳ್ಳೊಳ್ಳೆ ಡ್ರೆಸ್ ತಂದು ಕೊಟ್ರೆ ಈ ನೋಡಿಲಿ ಹೆಂಗೆ ಚೂಡಿದಾರ್ ಸಿಗಿಸ್ಕೊಂಡು ನಿಂತಿದ್ಯಾ ಅಂತ. ಉಟ್ಕುಣ ಸುಟ್ಟರು ಹೋಗಲ್ಲ. ಹಿಂಗೆ ನಿಂತ್ಕೋತೀಯೋ? ಕೆಲಸ ಮಾಡ್ತೀಯೋ? ಹೋಗೋಗಿ ಮುಗಿಸು ಬೇಗ. ಅಷ್ಟೊಂದು ಬಟ್ಟೆಗಳಿವೆ. ಮುಗಿದ ತಕ್ಷಣ ಬಂದು ಹೇಳು. ಏನು ಎಲ್ಲಿ ಕಳ್ತೋಗಿದ್ಯಾ? ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ?
ಹ್ಞೂ ಅತ್ತೆ ಅರ್ಥ ಆಯಿತು. ಹ್ಞೂ ಇವಳು ಮುಸುಡಿ ನೋಡಿದ್ರೆ ಆಗಲ್ಲ. ಯಪ್ಪ, ಒಂದೊಂದು ಕ್ಷಣನೂ ಕಳೆಯೋಕೆ ಕಷ್ಟ ಆಗ್ತಿದೆ ಇಲ್ಲಿ. ಏನಿವರು ಹಿಂಗೆ ಏನು ಮಾಡಿದ್ರು ಬೈತಾರಲ್ಲ, ಎಲ್ಲದಕ್ಕೂ ನಾನೇ ಕಾರಣ ಅನ್ನಂಗೆ ಆಡ್ತಾರೆ. ಏನು ಮಾಡೋದು, ಯಾರ ಹತ್ರನೂ ಹೇಳಂಗಿಲ್ಲ ಬಿಡಂಗಿಲ್ಲ. ಇವ್ರ ಹತ್ರ ಹೇಳೋಣ ಅಂದರೆ ಸುಮ್ಮನೆ ಅವ್ರ ಅಮ್ಮನ ಹತ್ರ ಕೇಳಿ ಜಗಳ ಆಡ್ತಾರೆ. ಆಮೇಲೆ ಅದು ನನ್ನ ಮೇಲೆ ಬರುತ್ತೆ. ಆವಾಗಲೇ ಅಮ್ಮ ಮಗನಿಗೆ ಜಗಳ ತಂದುಬಿಟ್ಲು ಅಂತ. ಏನು ಮಾಡೋದು ಏನು ಬಿಡೋದು ಒಂದು ಅರ್ಥನೇ ಆಗ್ತಿಲ್ಲ. ಅಯ್ಯೋ ಮತ್ತೆ ಯಾಕೆ ನೀವು ಬಂದ್ರಿ? ನಾನು ಹೇಳ್ದೆ ತಾನೇ ಹೋಗಿ ಹೋಗಿ ಅಂತ. ನೋಡಿ ಅತ್ತೆ ನೋಡ್ಬಿಟ್ಟು ಹೆಂಗೆ ಬೈದ್ರು. ಸುಮ್ಮನೆ ಬಯಸ್ಕೋಬೇಕಪ್ಪ. ಅಯ್ಯೋ ಬಿಡು, ನಾಳೆ ಒಂದೇ ದಿನ ಅಲ್ವಾ, ನಿಮಗೆ ಬರೀ ಅದೇನೆ. ಹೋಗಿ ಸುಮ್ಮನೆ. ಸರಿ ಹೊರಟೋಗ್ತೀನಿ. ಐ ಲವ್ ಯು ಹೇಳು. ಏ ಪೂಜಾ, ಊಟ ರೆಡಿನಾ? ಅತ್ತೆ ಹೋಗಿ. ಇಲ್ಲ ಹೋಗಲ್ಲ. ಮತ್ತೆ ಬಯಸ್ಕೋಬೇಕಾ ಪೂಜಾ? ಆಮೇಲೆ ನೋಡ್ಕೋತೀನಿ. ಸದ್ಯ ಇವರಾದ್ರೂ ನಾನು ಅರ್ಥ ಮಾಡ್ಕೋತಾರಲ್ಲ, ಅಷ್ಟು ಸಾಕು. ಬರೀ ಮನೆ ಕೆಲಸ ತಾನೇ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಇವ್ರಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಇಷ್ಟೊಂದು ಇಷ್ಟಪಡ್ತಾರೆ ನನ್ನ. ನಿಜವಾಗ್ಲೂ ಇವ್ರನ್ನ ಪಡೆಯಕ್ಕೆ ಪುಣ್ಯ ಮಾಡಿದ್ದೀನಿ ನಾನು. ಸಾರಿ, ನನ್ನಿಂದ ಬೇಜಾರಾಗಿದ್ರೆ. ನನಗೂ ನೀವಂದರೆ ತುಂಬ ಇಷ್ಟನೇ. ನಿಮಗೋಸ್ಕರ ಎಲ್ಲನೂ ಸಹಿಸ್ಕೊಂಡಿರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.